ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ವಿಶೇಷವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿ, ಕೇಂದ್ರದ ಸಚಿವರಾಗಿ ತಮ್ಮದೇ ಆದಂಥ ಸೇವೆಯನ್ನು ಈ ನಾಡಿಗೆ, ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿ ಅವರು ನಮ್ಮೆಲ್ಲರನ್ನೂ ಕೂಡ ದೂರ ಆಗಿದ್ದಾರೆ. ಐವತ್ತು ವರ್ಷಗಳ ಸುದೀರ್ಘ ಒಂದು ರಾಜಕೀಯ ಜೀವನ, ಅಪಾರವಾಗಿರ್ತಕ್ಕಂಥವನು ಜನ ಬೆಂಬಲವನ್ನ, ಜನರ ಪ್ರೀತಿಯನ್ನ ಗಳಿಸಿದಂಥ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿ ಅವರು ಅವರ ಅಗಲಿಕೆ ಬಿಜೆಪಿಗೆ ಅಷ್ಟೇ ಅಲ್ಲ, ಈ ನಾಡಿಗೆ ಒಂದು ತುಂಬಲಾರದಂಥ ಒಂದು ನಷ್ಟ ಆಗಿದೆ. ಸನ್ಮಾನ್ಯ BS ಯಡಿಯೂರಪ್ಪನವ್ರ ಬಗ್ಗೆ ಅತಿ ಹೆಚ್ಚು ಗೌರವನ ಇಟ್ಕೊಂಡು ನಾನು ಕೂಡ ಈ ಭಾಗದಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ಪ್ರತಿ ಬಾರನೂ ಕೂಡ ಅವ್ರನ್ನ ಭೇಟಿ ಮಾಡ್ತಿದ್ದೆ. ಮನೆಯಲ್ಲಿ ಭೇಟಿ ಮಾಡಿ ನನ್ನನ್ನು ಸಹ ಭಾಳ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ಹಳೆ ಮೈಸೂರು ಭಾಗ ರಾಜಕಾರಣದ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ರು. ನನಗೂ ಕೂಡ ಸಲಹೆಗಳನ್ನು ಕೂಡ ನೀಡ್ತಾ ಇದ್ರು. ಅಂತ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅಪಾರ ಬೆಂಬಲಿಗರು ಈ ಒಂದು ದುಃಖವನ್ನ ಧೈರ್ಯದಿಂದ ಎದುರಿಸ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಅವರ ಅಭಿಮಾನಿಗಳಿಗೆ ಕೊಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.